ಇನ್ನು ರಾಜ್ಯದಲ್ಲಿ ಭೀಕರ ಮಳೆಯ ಅಭಾವದ ಹಿನ್ನೆಲೆಯಲ್ಲಿ ಸರ್ಕಾರ ಕೊನೆಗೂ 101 ತಾಲೂಕುಗಳನ್ನ ಬರ ಪೀಡಿತ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಆದರೆ ಬರ ಘೋಷಣೆಯಾದ ಬೆನ್ನಲ್ಲೇ ಸಂಕಷ್ಟದಲ್ಲಿರುವ ರೈತರು ಮತ್ತು ಗ್ರಾಮೀಣ ಜನರಿಗೆ ಸದ್ಯಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಗ್ರಾಮೀಣ ಜನರಿಗೆ ಸಿಗುವಂತ ನಿಜವಾದ ಸೌಲಭ್ಯಗಳು ಏನು ಅನ್ನುವಂತ ಪ್ರಶ್ನೆ ಸರ್ಕಾರ ಈಗ ಏನ್ ಮಾಡುತ್ತೆ? ಸರ್ಕಾರದ ಮುಂದೆ ಹಲವು ರೀತಿಯ ಪ್ರಶ್ನೆಗಳಿದೆ, ಹಲವು ರೀತಿಯ ಚಾಲೆಂಜಸ್ ಇದೆ. ಇದನ್ನು ಯಾವ ರೀತಿ ನಿಭಾಯಿಸುತ್ತೆ? ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಬರ ಘೋಷಣೆಯಾಯಿತು, ಮುಂದೆ ಏನು? ರಾಜ್ಯದ ರೈತರ ಬೇಡಿಕೆಗಳು ಏನು? ರಾಜ್ಯದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡ್ತಾ ಇದ್ದಂತೆ ಸರ್ಕಾರದ ಮೊದಲ ಆದ್ಯತೆ ಕಷ್ಟದಲ್ಲಿರುವಂತಹ ರೈತರಿಗೆ ನೇರ ನೆರವು ನೀಡುವುದು. ಬೆಳೆ ನಷ್ಟ ಅನುಭವಿಸಿದ ರೈತರ ಖಾತೆಗೆ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಮಾನದಂಡದಂತೆ ನೇರವಾಗಿ ಟಿಬಿಟಿ ಮೂಲಕ ಪರಿಹಾರ ಹಣ ಜಮೆಯಾಗಲಿದೆ. ಇದರ ಜೊತೆಗೆ ಬ್ಯಾಂಕುಗಳಲ್ಲಿರುವಂತಹ ಕೃಷಿ ಸಾಲ ವಸೂಲಾತಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿದು ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಿಸಲು ಬ್ಯಾಂಕುಗಳಿಗೆ ಕಟ್ಟುನಿಟ್ಟಿನ ಸೂಚನೆ ರವಾನೆಯಾಗಲಿದೆ. ರೈತರ ಬೇಡಿಕೆಗಳು ಏನು? ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಬೇಕು, ಪರಿಹಾರ ಧನವನ್ನ ತಕ್ಷಣವೇ ರೈತರ ಖಾತೆಗೆ ಜಮೆ ಮಾಡಬೇಕು, ಕೃಷಿ ಸಾಲ ಮರುಪಾವತಿ ಒತ್ತಡವನ್ನು ಕಡಿಮೆ ಮಾಡಿ, ಮುಂದಿನ ಬೆಳೆಗೆ ಬೇಕಾದ ಬಿತ್ತನೆ ಬೀಜಕ್ಕೆ ಅಗತ್ಯ ಸಬ್ಸಿಡಿ ನೀಡಿ, ರಸಗೊಬ್ಬರ ಮೇವನ್ನ ಸಬ್ಸಿಡಿ ದರದಲ್ಲಿ ನೀಡಿ. ಇವತ್ತಿನ ದಿವಸ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡ್ಯಾರ, ಅದು ಕಾಟಾಚಾರಕ್ಕೆ ಮಾಡ್ಯಾರ. ರಾಜ್ಯದ ಒಟ್ಟು 101 ತಾಲೂಕು ಅಷ್ಟೇ ಘೋಷಣೆ ಮಾಡ್ಯಾರ. ಮತ್ತು ವಿಜಯಪುರ ಜಿಲ್ಲೆದ 13 ತಾಲೂಕುಗಳ ಪೈಕಿ ಕೇವಲ 3 ತಾಲೂಕು, ಅದು ನಿಡಗುಂದಿ, ಕೋಲಾರ ಮತ್ತು ವಿಜಯಪುರ. ಹಾಗಾದ್ರೆ 10 ತಾಲೂಕಿನ ರೈತರು ಏನ್ ಪಾಪ ಮಾಡ್ಯಾರನು, ಅಥವಾ ಅಲ್ಲಿ ಏನು ಬರಗಾಲ ಇಲ್ಲನು, ಅದೇನು ಮಳೆ ಆಗ್ಯದೋ, ಅಲ್ಲಿ ಬೆಳೆ ಯಾವ ಸ್ಥಿತಿಗತಿ ಅದ, ಅದ್ರ ಬಗ್ಗೆ ಸರ್ಕಾರ ಹೇಳಿ ಬಂದು. ಇವತ್ತು ಮುಖ್ಯಮಂತ್ರಿನೇ ಬರಲಿ, ಕಂದಾಯ ಸಚಿವರು ಬರಲಿ, ಕೃಷಿ ಸಚಿವನು ಬರಲಿ, ಇವತ್ತು ಉಸ್ತುವಾರಿ ಸಚಿವರು ಇಲ್ಲಿ 2 ಬಾರಿ ತಿರುಗಾಡದ ಜಿಲ್ಲೆದಾಗ ತಾಲೂಕ ಬಾಗಲಕೋಟೆ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಇಲ್ಲಿ ತಿಕೋಟ ಆಗಿರ್ಬೋದು, ಇದು ಬಬಲೇಶ್ವರ ಆಗಿರ್ಬೋದು, ಎಲ್ಲಾ ಬರಗಾಲ ಐತಿ ಸರ್. ಅದಕ್ಕಾಗಿ ಇದಕ್ಕ ಸಾಲ ಮನ್ನಾ ತಕ್ಷಣ ಸಾಲ ಮನ್ನಾ ಮಾಡ್ಬೇಕ್ರಿ. ಮತ್ತ ಇನ್ನೊಂದ್ರಿ ನಮ್ ತಕ್ಷಣ ಪರಿಹಾರ ಒದಗಿಸ್ಕೊಡ್ಬೇಕ್ರಿ. ಎಲ್ಲಾ ತಾಲೂಕುಗಳಿಗೆ ಬರ ಘೋಷಣೆ ಆಗ್ಬೇಕ್ರಿ. ಅದ್ರ ಸಂಬಂಧ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಇತ್ತ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು ಮತ್ತು ಮೇವಿನ ಅಭಾವ ತಲೆ ಎತ್ತದಂತೆ ತಡೆಯುವುದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚನೆಯಾಗಲಿದ್ದು, ಅಭಾವವಿರುವಂತಹ ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ, ಜಾನುವಾರುಗಳಿಗೆ ಉಚಿತ ಮೇವು ಬ್ಯಾಂಕ್ ಮತ್ತು ಗೋಶಾಲೆಗಳನ್ನು ತೆರೆಯಲಾಗುತ್ತೆ. ಅಲ್ಲದೆ ಜನರು ಉದ್ಯೋಗ ಅರಸಿ ಗುಳೆ ಹೋಗುವುದನ್ನು ತಪ್ಪಿಸಲು ಉದ್ಯೋಗ ಖಾತರಿ ಯೋಜನೆಯಡಿ ಕೆಲಸದ ದಿನಗಳನ್ನು 100 ರಿಂದ 150 ದಿನಗಳಿಗೆ ಹೆಚ್ಚಿಸಿ ಸ್ಥಳೀಯವಾಗಿ ಕೆಲಸ ನೀಡಲು ಸರ್ಕಾರ ಮುಂದಾಗಲಿದೆ. ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಮುಂದೆ ಏನು? ಇನ್ನು ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡಿದ್ದು, ನಷ್ಟದ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಕೇಂದ್ರಕ್ಕೆ ಮೆಮೊರಾಂಡಂ ಸಲ್ಲಿಕೆ ಮಾಡಿದೆ. ಈಗ ಮುಂದೆ ಈ ವರದಿ ಆಧರಿಸಿ ಗ್ರೌಂಡ್ ರಿಯಾಲಿಟಿ ಪರಿಶೀಲಿಸಲು ಕೇಂದ್ರದ ಬರ ಅಧ್ಯಯನ ತಂಡ ರಾಜ್ಯಕ್ಕೆ ಬರಲಿದೆ. ಈ ತಿಂಗಳ ಕೊನೆಯೊಳಗಾಗಿ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಅನ್ನ ಫಾರ್ ದಿ ಅಸಿಸ್ಟೆನ್ಸ್ ನಾವು ಸಬ್ಮಿಟ್ ಮಾಡ್ತೀವಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸಾಮಾನ್ಯವಾಗಿ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ನಾವು ಭೇಟಿ ಮಾಡಿ ಅವರಿಗೆ ಕೊಡ್ತೇವೆ. ಕೇಂದ್ರಕ್ಕೆ ಏನು ಮಾಡಿದರೆ ಸೂಕ್ತ ಎಂಬ ಶಿಫಾರಸನ್ನ ಮಾಡಿದ ನಂತರವಷ್ಟೇ ಕೇಂದ್ರದಿಂದ ಪರಿಹಾರ ಬಿಡುಗಡೆಯಾಗಲಿದೆ. ಈ ಎಲ್ಲ ಪ್ರಕ್ರಿಯೆಗಳು ಮುಕ್ತಾಯಗೊಂಡ ನಂತರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಎಲ್ಲ ಪರಿಹಾರ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಶೀಘ್ರವಾಗಿ ಜಾರಿಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.